ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಿರುಮಲ ಈ ಸ್ಥಳ ಕಲಿಯುಗ ವೈಕುಂಠ ಎಂಬ ಹೆಸರನ್ನು ಪಡೆದಿದೆ. ತಿರುಮಲವನ್ನು ಹಿಂದೂ ಧರ್ಮದಲ್ಲಿ ವಿಷ್ಣು ದೇವರು ಕಲಿಯುಗದಲ್ಲಿ ವಾಸಿಸುವ ಸ್ಥಳ ಅಂತ ಬಹಳ ವೈಭವಯುತವಾಗಿ ವಿವರಿಸಿದ್ದಾರೆ. ಭೂಮಿಯ ಮೇಲಿನ ಅತ್ಯಂತ ಪರಮ ಪವಿತ್ರವಾದ ಜನಪ್ರಿಯ ಜಾಗ ತಿರುಮಲ. ಪ್ರತಿದಿನ ಲಕ್ಷಾಂತರ ಭಕ್ತರು ದರ್ಶಿಸುವ ಪರಮ ಪವಿತ್ರವಾದ ಸ್ಥಳ ಇದಾಗಿದೆ. ಇಡೀ ವಿಶ್ವದಲ್ಲೇ ಪ್ರಸಿದ್ಧ ಹಿಂದೂ ಯಾತ್ರಾ ಸ್ಥಳ ಅಂತ ತಿರುಮಲವನ್ನು ಕರಿತೀವಿ. ಇಂತಹ ಪರಮ ಪವಿತ್ರವಾದ ತಿರುಮಲಕ್ಕೆ ಕಲಿಯುಗ ವೈಕುಂಠನಾಥ, ನಮ್ಮ ಪ್ರತ್ಯಕ್ಷ ದೈವ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ನಮಗೆ ತಿರುಮಲಕ್ಕೆ ಕರೆಸಿಕೊಳ್ಳುವ ಭಾಗ್ಯವನ್ನು, ಅನುಮತಿಯನ್ನು ಕೊಟ್ಟಾಗ ಮಾತ್ರ ನಾವು ತಿರುಮಲಕ್ಕೆ ಹೋಗಲು ಸಾಧ್ಯ. ಆ ವೈಕುಂಠನಾಥನ ಅನುಗ್ರಹವಿಲ್ಲದೆ, ಅನುಮತಿ ಇಲ್ಲದೆ ನಾವು ತಿರುಮಲಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಈ ರೀತಿ ನಮಗೆ ಸ್ವಾಮಿಯ ಅನುಮತಿ ದೊರೆತು ಸ್ವಾಮಿಯ ದರ್ಶನಕ್ಕೆ ನಾವು ತಿರುಮಲಕ್ಕೆ ಹೋದಾಗ, ತಿರುಮಲ ಬೆಟ್ಟದ ಮೇಲೆ ನಾವು ಏನೇನು ಕೆಲಸಗಳ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸ್ನೇಹಿತರೆ, ತಿರುಮಲದಲ್ಲಿ ತಿರುಮಲ ಬೆಟ್ಟದ ಮೇಲೆ ಚಪ್ಪಲಿಯನ್ನು ಹಾಕಿಕೊಂಡು ಓಡಾಡಬಾರ್ದು. ಯಾಕೆ ಅಂದರೆ ಈ ತಿರುಮಲ ಬೆಟ್ಟ ಒಂದು ಸಾಲಿಗ್ರಾಮ ಶಿಲೆ. ಸಾಲಿಗ್ರಾಮ ಶಿಲೆಯನ್ನು ವಿಷ್ಣುವಿನ ರೂಪ ಅಂತ ಕರಿತೀವಿ. ಹಾಗಿದ್ದಾಗ ಈ ಸಾಲಿಗ್ರಾಮದ ಮೇಲೆ ನಾವು ಚಪ್ಪಲಿ ಹಾಕಿ ಹೆಜ್ಜೆ ಇಡೋದಾ? ನೀವೇ ಯೋಚಿಸಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ 7 ಬೆಟ್ಟಗಳು 7 ತಲೆಯ ಆದಿಶೇಷ ಅಂತ ಕರೀತಾರೆ. ಆದಿಶೇಷನ ತಲೆಯ ಮೇಲೆ ನಾವು ಚಪ್ಪಲಿ ಹಾಕಿ ಹೆಜ್ಜೆ ಇಡುವುದುಂಟಾ? ಸ್ವಲ್ಪ ಯೋಚಿಸಿ. ಸ್ನೇಹಿತರೆ, ನೀವು ತಿರುಮಲದಲ್ಲಿ ಕಾರ್ನಿಂದ ಇಳಿಯುವಾಗ ಖಂಡಿತ ಚಪ್ಪಲಿಯನ್ನು ಹಾಕಿ ಇಳಿಬೇಡ್ರಿ. ನಿಮಗೆ ಸಾಧ್ಯವಾದರೆ ತಿರುಮಲಕ್ಕೆ ಹೋಗುವಾಗ ಮನೆಯಿಂದಾನೇ ಚಪ್ಪಲಿ ಹಾಕ್ಕೊಳ್ದಿರ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಿಂದೆ ಅನ್ನಮಯ್ಯನವರಿಗೂ ಕೂಡ ಪದ್ಮಾವತಿ ಅಮ್ಮನವರು ಇದೇ ಹೇಳಿರ್ತಾರೆ. ಅನ್ನಮಯ್ಯರವರ ಜೊತೆಯಲ್ಲಿ ಬಂದವರೆಲ್ಲ ಸುಲಭವಾಗಿ ಬೆಟ್ಟ ಹತ್ತುತ್ತಾರೆ. ಅನ್ನಮಯ್ಯನವರು ಸುಲಭವಾಗಿ ಬೆಟ್ಟ ಹತ್ತಲಾಗದೆ ಕಷ್ಟಪಡ್ತಾ ಇದ್ದಾಗ ಆ ಪದ್ಮಾವತಿ ಅಮ್ಮನವರು ಒಬ್ಬ ವೃದ್ಧೆಯ ರೂಪದಲ್ಲಿ ಬಂದು, ನೀನು ಈ ಪರಮ ಪವಿತ್ರವಾದ ಈ 7 ಬೆಟ್ಟಕ್ಕೆ ಪಾದರಕ್ಷೆಗಳನ್ನು ಹಾಕ್ಕೊಂಡು ಬಂದಿದೆಯಾ, ಒಂದು ಬಾರಿ ಪಾದರಕ್ಷೆಗಳನ್ನು ತೆಗೆದು ನೋಡು ಅಂತ ಹೇಳಿದ್ರಂತೆ. ಅದಕ್ಕೆ ಸ್ನೇಹಿತರೆ, ತಿರುಮಲ ಬೆಟ್ಟದ ಮೇಲೆ, ಅದರಲ್ಲೂ ತಿರುಮಲದ ಮಾದ ಬೀದಿಗಳಲ್ಲಿ ಚಪ್ಪಲಿಗಳನ್ನು ಹಾಕಿಕೊಂಡು ನಡೆದಾಡಲೇಬಾರ್ದು. ಎರಡನೇ ವಿಷಯ ಏನಪ್ಪ ಅಂದರೆ, ತಿರುಮಲ ಬೆಟ್ಟದ ಮೇಲೆ ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಮದ್ಯ ಇವುಗಳನ್ನು ಸೇವಿಸಬಾರ್ದು. ಬೆಟ್ಟದ ಕೆಳಗಡೆ ಎಲ್ಲವನ್ನೂ ಪರಿಶೀಲಿಸೇ ಕಳಿಸ್ತಾರೆ. ಆದರೂ ಹೇಗೋ ಕಳ್ಳತನದಲ್ಲಿ ತಗೊಂಡೋಗಿ ಇದನ್ನು ಸೇವಿಸಬಾರ್ದು. ನೀವು ಮನಸ್ಸಿನ ತುಂಬ ಸ್ವಾಮಿಯ ಬಗ್ಗೆ ಭಕ್ತಿಯನ್ನಿಟ್ಟುಕೊಂಡು ಮಾತ್ರ ತಿರುಮಲಕ್ಕೆ ಹೋಗಿ. ಇದೆಲ್ಲ ಮಾಡೋಕ್ಕೆ ತಿರುಮಲಕ್ಕೆ ಹೋಗಬೇಕಾಗಿಲ್ಲ. ಖಂಡಿತ ಇದನ್ನು ಬೆಟ್ಟದ ಮೇಲೆ ಮಾಡಬಾರ್ದು. ಮತ್ತೊಂದು ವಿಷಯ ಏನಪ್ಪ ಅಂದರೆ, ತಿರುಮಲಕ್ಕೆ ಹೋದಾಗ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹೊಸದಾಗಿ ಮದುವೆ ಆಗಿರುವವರು, ನವದಂಪತಿಗಳು ಅಥವಾ ಗಂಡ ಹೆಂಡತಿ ಹೋಗ್ತಾರಲ್ವ ದಂಪತಿಗಳು, ಎಲ್ಲರೂ ತಿರುಮಲಕ್ಕೆ ಹೋದಾಗ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ, ಯಾರಿಗಾದರೂ ತಿಳಿಯದೇ ಇರುವವರಿಗೋಸ್ಕರ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ತಿರುಮಲ ಬೆಟ್ಟದ ಮೇಲೆ ಪ್ರಾಪಂಚಿಕ ಸುಖಗಳನ್ನು ಅನುಭವಿಸಬಾರ್ದು. ಸ್ನೇಹಿತರೆ, ನಿಮಗೊಂದು ವಿಷಯ ಗೊತ್ತಾ? ವೆಂಕಟೇಶ್ವರ ಮಹಾತ್ಮೆಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರಿಗೆ ಮದುವೆ ಆದಮೇಲೆ ಅವರೂ ಕೂಡ 6 ತಿಂಗಳು ಬೆಟ್ಟದ ಮೇಲಕ್ಕೆ ಬರಲಿಲ್ವಂತೆ. ಸ್ವಾಮಿನೇ ಈ ನಿಯಮಗಳನ್ನು ಪಾಲಿಸಿದಾಗ ನಾವಿನ್ನು ಹೇಗೆ ಪಾಲಿಸಬೇಕು ಹೇಳಿ? ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರು ಬೆಟ್ಟದ ಬುಡದಲ್ಲಿರುವ ಅಗಸ್ತ್ಯ ಮಹರ್ಷಿಗಳ ಆಶ್ರಮದಲ್ಲಿದ್ದರಂತೆ ಆ 6 ತಿಂಗಳು. ಅಂದರೆ ತಿರುಮಲ ಅಷ್ಟು ಪವಿತ್ರವಾದ ಸ್ಥಳ ಅಂತ ಸ್ವಾಮಿಯೇ ಈ ನಿಯಮಗಳನ್ನು ಪಾಲಿಸಿದಾಗ ನಾವು ಕೂಡ ಖಂಡಿತವಾಗೂ ಪಾಲಿಸಬೇಕು. ನವವಿವಾಹಿತರು ಹನಿಮೂನ್ ಥರ ತಿರುಮಲ ಬೆಟ್ಟಕ್ಕೆ ಖಂಡಿತ ಹೋಗಬಾರ್ದು. ಹಾಗೆಯೇ ತಿರುಮಲ ಬೆಟ್ಟ ಹಿಲ್ ಸ್ಟೇಷನ್ ಅಂತ ಟ್ರಿಪ್ಗೋಸ್ಕರ ಖಂಡಿತ ಯಾರೂ ಹೋಗಬೇಡಿ.
ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳನ್ನು ಬಿಟ್ಟು ಮನಸ್ಸಿನ ತುಂಬ ವೆಂಕಟೇಶ್ವರ ಸ್ವಾಮಿಯನ್ನು ತುಂಬಿಕೊಂಡು ಭಕ್ತಿಯಿಂದ ಸ್ವಾಮಿಯನ್ನು ದರ್ಶಿಸಿಕೊಳ್ಬೇಕು. ಮತ್ತೊಂದು ವಿಷಯ ಏನಪ್ಪ ಅಂದರೆ, ತಿರುಮಲ ಬೆಟ್ಟದ ಮೇಲೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬಾರ್ದು. ತಿರುಮಲ ಬೆಟ್ಟದ ಮೇಲೆ ಎಲ್ಲ ಹೂ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಣೆಯಾಗಬೇಕು. ತಿರುಮಲ ಬೆಟ್ಟದಲ್ಲಿ ಅರಳಿದ ಪ್ರತಿ ಹೂ ವೆಂಕಟೇಶ್ವರ ಸ್ವಾಮಿಯ ಪಾದಗಳಿಗೆ ಮಾತ್ರ. ಸ್ನೇಹಿತರೆ, ಎಲ್ಲ ದೇವಾಲಯಗಳಿಗೂ ಹೋದರೂ ನಮಗೆ ಹೂವನ್ನು ಕೊಡ್ತಾರೆ, ಆದರೆ ತಿರುಮಲದಲ್ಲಿ ನಮಗೆ ಹೂ ಕೊಡುವುದಿಲ್ಲ. ಸ್ವಾಮಿಗೆ ಅಲಂಕಾರ ಮಾಡಿರುವಂತಹ ಹೂ ಅಂತ ನಮಗೆ ಏನು ಮಾಡ್ತಾರೆ ಅಂತ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಇಡ್ತೀನಿ. ತಿರುಮಲದಲ್ಲಿ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ, ಹೆಣ್ಣುಮಕ್ಕಳು ಹೂ ಮುಡಿಬಾರ್ದು ಅಂತ ತೆಲುಗು ಭಾಷೆಯಲ್ಲಿ ಹಾಕಿರ್ತಾರೆ. ಆದರೂ ಕೂಡ ಅಲ್ಲಲ್ಲಿ ಹೂ ಮಾರ್ತಾ ಇರ್ತಾರೆ. ಆದರೆ ಏನೇ ಆಗಿರಲಿ ತಿರುಮಲ ಬೆಟ್ಟದಲ್ಲಿ ಹೂ ಮುಡಿಬೇಡ್ರಿ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ತಿರುಮಲ ಬೆಟ್ಟದಲ್ಲಿ ಭಕ್ತರು ಸಂಪ್ರದಾಯಬದ್ಧ ಬಟ್ಟೆಯನ್ನು ಧರಿಸಬೇಕು. ಮೈ ಕಾಣಿಸುವಂತಹ ಬಟ್ಟೆಗಳನ್ನು ಧರಿಸಬಾರ್ದು. ತಿರುಮಲಕ್ಕೆ ಹೋದಾಗ ನಾವು ಬಟ್ಟೆಗೆ ಪ್ರಾಮುಖ್ಯತೆಯನ್ನು ನೀಡಬಾರ್ದು, ಭಕ್ತಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಗಂಡಸರು ಪಂಚೆಯನ್ನು ಧರಿಸಬೇಕು, ಹೆಣ್ಣು ಮಕ್ಕಳು ಸೀರೆ ಅಥವಾ ಚೂಡಿದಾರ್ ಮುಂತಾದ ಮೈ ತುಂಬ ಇರುವಂತಹ ಬಟ್ಟೆಗಳನ್ನು ಧರಿಸಬೇಕು. ಮತ್ತೊಂದು ವಿಷಯ ಏನಪ್ಪ ಅಂದರೆ, ತಿರುಮಲ ಬೆಟ್ಟದ ಮೇಲೆ ಕೆಟ್ಟ ಭಾಷೆ ಮಾತನಾಡಬಾರ್ದು. ಸರತಿ ಸಾಲಿನಲ್ಲಿ ಜಗಳಗಳು ವಾದ ವಿವಾದಗಳು ಮಾಡಬಾರ್ದು. ಹೌದಲ್ವಾ ಸ್ನೇಹಿತರೆ? ಎಷ್ಟೋ ಕಷ್ಟಪಟ್ಟು ತಿರುಮಲಕ್ಕೆ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗಿ ಬೇರೆಯವರ ಹತ್ರ ಜಗಳ ಮಾಡಕ್ಕ, ಎಷ್ಟೋ ಪುಣ್ಯ ಮಾಡಿದ್ರೆ ಬಿಟ್ಟರೆ, ಸ್ವಾಮಿಯ ಅನುಗ್ರಹ ಇದ್ದರೆ ಬಿಟ್ಟರೆ ನಮಗೆ ಸ್ವಾಮಿಯ ದರ್ಶನ ಭಾಗ್ಯ ಸಿಗಲ್ಲ. ಆದ್ದರಿಂದ ತಿರುಮಲ ಬೆಟ್ಟದ ಮೇಲೆ, ಅದರಲ್ಲೂ ಸರತಿ ಸಾಲಿನಲ್ಲಿ ಅಥವಾ ಬೆಟ್ಟದ ಮೇಲೆ ಎಲ್ಲಾದರೂ ಸರಿ, ಕೆಟ್ಟ ಭಾಷೆಯನ್ನು ಮಾತನಾಡಬಾರ್ದು, ವಾದ ವಿವಾದಗಳು ಮಾಡ್ಕೊಳ್ಬಾರ್ದು. ಆದಷ್ಟು ವೆಂಕಟೇಶ್ವರ ಸ್ವಾಮಿಯ ಗೋವಿಂದ ನಾಮಗಳನ್ನು, ಸ್ವಾಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ನಿಮಗೆ ಬರಲ್ಲ ಅಂದರೆ ಓಂ ನಮೋ ವೆಂಕಟೇಶಾಯ ಅಂತ ಹೇಳ್ಕೊಳ್ಳಿ, ಇಲ್ಲಾಂದರೆ ಗೋವಿಂದ ಗೋವಿಂದ ಅಂತ ಹೇಳ್ಕೊಳ್ಳಿ. ಸಕಲ ಕರ್ಮಗಳು ಕಳೆದು ಅನಂತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ. ನೀವು ಬೆಟ್ಟದ ಮೇಲೆ ಇವುಗಳನ್ನೆಲ್ಲ ಹೇಳಿಕೊಂಡು ಸ್ವಾಮಿಯ ಜಪವನ್ನು ಮಾಡಿದ್ರೆ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ತಿರುಮಲ ಬೆಟ್ಟದಲ್ಲಿ ನೀವು ಸ್ನ್ಯಾಕ್ಸ್ ಏನಾದರೂ ತಿಂದು, ಅಂದರೆ ಚಾಕ್ಲೇಟು, ಚಿಪ್ಸು ಮುಂತಾದ ತಿಂಡಿಗಳನ್ನು ಏನಾದರೂ ತಿಂದು ಆ ಕವರ್ಗಳನ್ನು ಆ ತಿರುಮಲ ಬೆಟ್ಟದ ರಸ್ತೆಗಳಲ್ಲಿ ಎಲ್ಲಂದರಲ್ಲೇ ಬಿಸಾಡಬೇಡ್ರಿ. ಸ್ನೇಹಿತರೆ, ಕಲಿಯುಗ ವೈಕುಂಠವಾದ ತಿರುಮಲದಲ್ಲಿ ಆದಷ್ಟು ಈ ನಿಯಮಗಳನ್ನು ಪಾಲಿಸೋಣ. ಆ ವೈಕುಂಠನಾಥನ ಕೃಪೆಗೆ ಪಾತ್ರರಾಗೋಣ. ಮುಂದಿನ ವಿಡಿಯೋದಲ್ಲಿ ಆ ವೈಕುಂಠನಾಥನನ್ನು ಹೇಗೆ ದರ್ಶಿಸಿಕೊಳ್ಳಬೇಕು ಅನ್ನೋದನ್ನು ವಿವರವಾಗಿ ಹೇಳ್ತೀನಿ. ಸ್ನೇಹಿತರೆ, ನವವಿವಾಹಿತರಿಗೆ ಈ ರೀತಿ ಹೇಳಿದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮಲ್ಲಿ ಎಲ್ಲರಿಗೂ ಈ ವಿಷಯ ಗೊತ್ತೇ ಇರುತ್ತೆ, ಯಾರಿಗೂ ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳಿದೆ. ಸ್ನೇಹಿತರೆ, ಅದಕ್ಕೆ ನಮ್ಮ ಪೂರ್ವಜರು ಒಂದು ನಿಯಮವನ್ನು ಇಟ್ಟಿದ್ರಂತೆ. ಮದುವೆಯಾದ 6 ತಿಂಗಳು ದೈವಿಕ ಪ್ರದೇಶಗಳಿಗೆ ನವವಿವಾಹಿತರು ಹೋಗಬಾರ್ದು ಅಂತ. ಯಾಕಂದರೆ ಅವರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಹೆಚ್ಚು ವ್ಯಾಮೋಹ ಇರುತ್ತೆ ಅಂತ ಈ ನಿಯಮವನ್ನು ಇಟ್ಟಿದ್ರಂತೆ. ಅದಕ್ಕೆ ಹೇಳಿದೆ, ದಯವಿಟ್ಟು ತಪ್ಪಾಗಿ ತಿಳಿಬೇಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ದರ್ಶಿಸಬೇಕು ಅಂತ ವಿವರವಾಗಿ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.